ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಜಿ ಸಿಸ್ಟರ್ಸ್ ಲೈಫ್ ಸ್ಟೈಲ್. ಇವತ್ತು ಏನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಆಂಟಿ ಬರ್ಡೇ. ಸೊ ಹಂಗೆ ನಾವು ಹೋಟ್ಲಿಗೆ ಹೋಗೋದು, ಹಾಗೆ ಸ್ವಲ್ಪ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲರೂ ನಾವೆಲ್ಲ ಹಾಯ್ ಮಾಡು. ಇವನು ನನ್ನ ಅವ್ನು ನಮ್ಮ ತಮ್ಮ ಅಂದರೆ ನಮ್ಮ ಆಂಟಿ ಮಗ. ಸೊ ಕೇಕ್ ಕಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಹಂಗೆ ಹೋಟ್ಲಿಗೆ ಹೋಗಿ ಡಿನ್ನರ್ ವಿಲ್ ಹ್ಯಾವ್ ಡಿನ್ನರ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಎವ್ರಿ ಒನ್ ಆರ್ ಗೆಟಿಂಗ್ ರೆಡಿ ಕೇಕ್ ಕಟ್ ಮಾಡೋಕ್ಕೆ. ಓನ್ಲಿ ಮೈ ಫಾದರ್ ಇಸ್ ಮಿಸ್ಸಿಂಗ್. ಪ್ಲೀಸ್ ಗೋ. He is on the way. Excited. ತುಂಬಾ ನಾಯ್ಸಿ ಬಿಕಾಸ್ ಇಬ್ಬರೇ ಇರೋದ್ರಿಂದ ತುಂಬಾ ನಾಯ್ಸಿ ಮಾಡ್ತಿದ್ದಾರೆ ಈ ಗೇಟ್ ಸೊ ನನಗೆ ಎಲ್ಲ ತೋರಿಸ್ತೀನಿ. ಹಾಯ್ ಮಾಡಿ ಪ್ಲೀಸ್. ಸೊ this is how everybody is doing noise. Ready. All playing ball. See how all are acting like monkeys over here. Which monkey? So guys, cake ತೋರಿಸ್ಬೇಕಲ್ಲ. ಇದು ಬಂದ್ಬಿಟ್ಟು ಕೇಕ್. See the cake, white flavor. See. ಪೋಸ್ ಕೊಡು, ಫೋಟೋ ತೆಗಿತೀನಿ. ಪೋಸ್ ಕೊಡು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನನ್ನ ತಂಗಿ ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಚಿಕ್ಕಪ್ಪ ಅಲ್ಲಿ ನಮ್ಮಮ್ಮ ಕೂತಿದ್ದಾರೆ, ಅಲ್ಲಿ ನಮ್ಮ ಆಂಟಿ ಇದ್ದಾರೆ, ಅಲ್ಲಿ ನಮ್ಮ ಅಜ್ಜಿ ಟಿವಿ ನೋಡ್ತಾ ಇದ್ದಾರೆ, ಇಲ್ಲಿ ನಮ್ಮ ತಾತ ಕೂತ್ಕೊಂಡಿದ್ದಾರೆ. ತಾತ ಹಾಯ್ ಮಾಡು. ಹಾಯ್ ತಾತ. ಹಾಯ್. ಸೊ ಈಗ ಕೇಕ್ ಕಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ಮ ಆಂಟಿ ಈ ಜಾಗದಲ್ಲಿ ನಮ್ಮ ಆಂಟಿ. ಚಿಕ್ಕಪ್ಪ ಬೇಡ, ಚಿಕ್ಕಿ ನಿಮ್ಗೆ 2 ವರ್ಷನಾ? ನಾಲ್ಕು ಗಂಟೆಲಿ ಇರಬೇಕು. ಮತ್ತು ಅವ್ರು 4 ವರ್ಷ ಅಲ್ಲ ಅವ್ರದ್ದು. ನಿಮ್ಗೆ ಎಷ್ಟು ವರ್ಷ? 29. ಸೊ ಗಾಯ್ ಈಗ ಬಂದು ಮಾಡಿ ನಮ್ಮ ಆಂಟಿ ಬಂದು ಕೂತ್ಕೊಂತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿ. ಏ ಸಾಂಗ್ ಹೇಳ ಅತೀಕ್ಷ್. ಗಾನ ಅತೀಕ್ಷ್ ಕೂಚೋ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಡಿಯರ್ ಚಿಕ್ಕಿ. ಹ್ಯಾಪಿ ಬರ್ತ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ತ್ಡೇ ಟು ಡಿಯರ್ ಚಿಕ್ಕಿ. ಹ್ಯಾಪಿ ಬರ್ತ್ಡೇ ಟು ಯು. ಅತೀಕ್ಷ್ ಕೇಕ್ಗೋಸ್ಕರ ಕಾಯ್ತಾ ಕೂತಿದ್ದಾನೆ. ನೀನೇ ತಿನ್ಸ್ಬಿಡ್ತೀಯಾ? ಉಫ್ ಮಾಡಬಾರ್ದು ನಮ್ಮ. ಸೊ ಗೈಸ್ ಕೇಕ್ ಕಟಿಂಗ್ ಆಗಿದೆ. ತಿಂದ್ಮೇಲೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಸೊ ಬಾಯ್. ನೋಡಿದಾರೆ ಕೇಕ್ ಹೆಂಗಿತ್ತು ಅಂತ. ಸೊ ಈಗ ಎಲ್ಲರೂ ಫೋಟೋ ಸೆಷನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ಫೋಟೋ ಸೆಷನ್ ಮಾಡಬೇಕಾದ್ರೆ ನಾನು ಡಿಸ್ಕಸ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಪಫ್ ಹಾಕೊಂಡು ಮಾಡ್ತೀನಿ ಇವತ್ತು. ಸೊ ಇವಾಗ ಬಂದುಬಿಟ್ಟು ನಾವೆಲ್ಲ ಕೇಕ್ ತಿಂತೀವಿ. ಸೊ ತಿನ್ಬೇಕಾದ್ರೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಮತ್ತು ಹೋಟ್ಲಿಗೆ ಹೋಗ್ಬೇಕು ನಾನು ವಿತ್ ಜರ್ನಿ. ಐ ಬಿ ವಿತ್ ಯು ಆಲ್. ಸೊ ನನಗೆ ಈಗ ನೆನಪತ್ತು ವ್ಲಾಗ್ ಮಾಡಬೇಕು ಅಂತ. ಐ ಫಾರ್ಗಾಟ್. ಸೊ ಅದಕ್ಕೆ ಈಗಲೇ ಫಟ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಕೇಕ್ ಕಟ್ಟಿ 1-2-3 minutes ಬಿಫೋರ್. ಸೊ ಈಗ ಕೇಕ್ ತಿನ್ನಬೇಕು ಅಂತ ತುಂಬ ಇಷ್ಟ ಆಗ್ತಿದೆ. ಬಿಕಾಸ್ ತುಂಬ ದಿನ ಆಗಿದೆ ಕೇಕ್ ತಿಂದು. ಸೊ ಕಮ್ ಆನ್ ಲೆಟ್ಸ್ ಈಟ್ ಕೇಕ್. ಐ ಆಮ್ ಈಟಿಂಗ್ ಕೇಕ್. ಈ ಕೇಕ್ ತಿಂದಿದ್ದೇನೆ. ವೈಟ್ ಫ್ಲೇವರ್. ಇಟ್ಸ್ ಗುಡ್. ಬೆಟರ್. ಬೆಸ್ಟ್. ಹಾಯ್ ಮೇಡಮ್ಮ. ಇವತ್ತಿನ ಆಯ ಸೊ ಈಗ ನಮ್ಮ ಚಿಕ್ಕಪ್ಪ ಸ್ವೀಟ್ ತಿಂತೀರಾ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಮೇಡಮ್. ಅದೀಕ್ಷ ನೋಡು ತಮ್ಮ
ಅದೆಲ್ಲ ಅಂಟಿಸ್ಕೊಂಡು ಕೇಕ್ನ ಬಾಲ್ ಹೊರಗ್ದಿದ್ದಾನೆ. ಈಗ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ ನಿಲ್ಲಿಸಿದ್ದಾರೆ, ಹಾಗೆ ಕಾರ್ನ ತಗೊಂಡು ಹೋಗೋದು. ತುಂಬ ಫ್ರಿಡ್ಜಲ್ಲಿ ಇಟ್ಟಿದ್ದಾರೆ ಯಮ್ಮಿ ಕೇಕ್. I'll meet you afterwards. Bye. So guys, ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಲ್ಲಿ ಕಾರ್ ತೊಗೊಂಡ್ಬಂದಿದ್ದಾರೆ. ಸೊ ನಾವು ಕಾರ್ ಒಳಗೆ ಹೋಗಿ ಕುತ್ಕೊಂತೀವಿ, ಆಮೇಲೆ ಹಂಗೆ ರೀಚ್ ಆಗ್ತೀವಿ. ಇಷ್ಟ ತನಕ ಕಾಯ್ದಿದ್ದೀನಿ ನಮ್ಮ ಅಪ್ಪ ಬರಲಿ ಅಂತ. ಸೊ ಟೋಟಲ್ ನಿಮ್ಮ ಅಪ್ಪ ಬಂದಿದ್ದಾರೆ. ಗಾಡಿಗಳು ನಂಬರ್ ಸರಿ ಆಗ್ತಾ ಇದೆ. ಲೆಟ್ ಅಸ್ ಕ್ರಾಸ್ ದ ರೋಡ್. ನಾನು ಬಂದೆ ಕಾರೊಳಗೆ ಕತ್ಲೆ ನಿಮ್ಗೆ ಏನು ಕಾಣಲ್ಲ. ಅಮ್ಮ ನೀನು ಈ ಕಡೆ ಬಂದ. ದಿಸ್ ಇಸ್ ಅವರ್ ಹೌಸ್. ಇಲ್ಲೇ ನಾವು ಇದ್ದದ್ದು. ನಮ್ಮ ಅಜ್ಜಿ ಮನೆ, ನಮ್ಮ ಮನೆ. ಹೇಳ್ಬೇಕು. ಎಲ್ಲೆಲ್ಲಿ ಹೋಗಿದ್ದ ನಿಮ್ಮಪ್ಪ ನನ್ಗೆ ಹೇಳಲ್ಲ. ಆಯ್ತಾ? ಕೇಕ್ ಎಲ್ಲ ಕಟ್ ಮಾಡಿದ್ರ? ಫೋಟೋ ಎಲ್ಲ ತೆಗೆದ್ರ? 7:30. ನಾವು ಹೋಗೋಷ್ಟೊತ್ತಿಗೆ 8 o'clock ಆಗ್ಬೋದು. ಮೊಬೈಲ್ ತಂದಿಲ್ವ ನಾನು? ಕೈನಲ್ಲಿ ಇಟ್ಕೊಂಡಿರ್ಲಿಲ್ಲ ಮೊಬೈಲ್ ಮೇಲೆ ಕೂತಿದ್ಯಾ ನೀನು? So guys, we reached the hotel. We are just getting in. How many people? We just get in. So 7 people. There is not there. ಆ ಥರನೇ ಚೆನ್ನಾಗಿರುತ್ತಲ್ಲ ಆ ಥರ. ಸೊ 6 ಪೀಪಲ್ಗೆ ಇರಬೇಕು. ಸೊ ಐ ಜಸ್ಟ್ ಅಟ್ಯಾಚಿಂಗ್. ಸೊ ಇಟ್ಸ್ ಎಕ್ಸೈಟಿಂಗ್. ದಿಸ್ ಹೋಟೆಲ್ ಇಸ್ ಗುಡ್ ಬಟ್ ಅಟ್ ಬೆಸ್ಟ್. ಐ ಜಸ್ಟ್ ಶೋ ಯು. ಚೇರ್ ಸಿಕ್ಕರೆ ಆಗುತ್ತೆ. ಅಮ್ಮ ಇಲ್ಲೂ ಒಂದಿಡ್ಬೋದಲ್ಲ. ಚೆನ್ನಾಗಿದೆ ಅಂತಾರ. ನಾನು ನೀನು ಇಲ್ಬಾ, ಅಲ್ಲಿ ದೊಡ್ಡವ್ರು ಕೂರ್ಬೇಕು. So I'm gonna sit down. ಜಾಯಿನ್ ಮಾಡ್ತಾರೆ. ನಾವಿಬ್ರು ಎದುರುಗಡೆ ಕೂತ್ಕೊಂತೀವಿ. ಚಿಕ್ಕಪ್ಪ ಮಿಡಲ್ಗೆ ಹೋಗಕ್ಕಾಗಲ್ಲ ಬಾನ. So guys, everyone are sitting. ಆದೀಕ್ಷ್ ನಿಮ್ಮ ಅಮ್ಮನ ಹತ್ರ ಹೋಗು. ತಿನ್ಬೇಕಲ್ಲ. ಹಾಯ್ ಮನಿ ಎಲ್ಲಾರು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು.
ಚಿಕ್ಕಪ್ಪ ಮಿಡಲ್ಗೆ ಹೋಗೋಕ್ಕಾಗಲ್ಲ ಗಾನ. ಅಲ್ಲಿ ನೀನು ಚಿಕ್ಕಪ್ಪ ಎಲ್ಲಿ ಕೊಡ್ತಾರೆ, ನೀನು ಅಲ್ಲಿ ಹೋಗೋ. Guys, meet you all afterwards. Bye. So, we are at the hotel. Everyone are sitting and ordering food. On bottle, he's doing safety for his bottle. ಇದೆಲ್ಲ ಈ ಥರ ಫಾರೆಸ್ಟ್ ಸೈಡೇ ಬರೋದು ಈ ಥರ ಎಲ್ಲ. ಮತ್ತೆ ಗೇಮ್ಸ್ಗೂ ಇದೇ ಥರ ಥ್ರೆಡ್ ಯೂಸ್ ಮಾಡ್ತಾರೆ. Guys, you want to see the chair? How is it? See? I am sitting on this. And you want to see the chairs? I'll show you the chairs. This is the hotel. Like, we are in the second floor. These are the styles of chairs. There are so many customers and they are sitting in the distance. They are maintaining. See? Guys, welcome back. ಸೊ ಈಗ ತಾನೇ ನಾವು ಫುಡ್ ಆರ್ಡರ್ ಮಾಡಿದ್ವಿ, ಬಂದಿದೆ. ಫಸ್ಟ್ ಬಂದ್ಬಿಟ್ಟು ಪನ್ನೀರ್ ಟಿಕ್ಕಾ, ದಟ್ ವಾಸ್ ರಿಯಲಿ ಸೋ ಸ್ಪೈಸಿ. ಈಗ ನಾನು ಗೋಬಿ ಮಂಚೂರಿ ಇದ್ದೀನಿ. ಇದು ಬಂದ್ಬಿಟ್ಟು ತುಂಬ ನಾರ್ತ್ ಇಂಡಿಯನ್ ಫುಡ್, ತುಂಬ ಸ್ಪೈಸಿ ಇದೆ. ಸೀದಾ ಗೋಬಿ ಮಂಚೂರಿ. I'm drinking Jaljeera. It's delicious, awesome. I'll show you everyone. Everyone are eating. See, everyone are eating. See my brother, he's not eating anything. ಅವನೇನು ತಿಂತಾರ, ಸುಮ್ಮನೆ ಹಂಗೆ ಕೂತ್ಕೊಂಡು ಆಟ ಆಡ್ತಾನೆ. ಸಿ ಮಸಾಲ ಪಾಪಡ್ ಇಟ್ಟಿಸ್ ನಾವು. ನನಗೆ ತಿಂದಿರಲಿಲ್ಲ, ಹಂಗೆ ಇದಿಷ್ಟನೂ ಆಗಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ನಿಂಬೆ ನಿನ್ಬೇಕಿತ್ತು. ಸಿ ಗೋಬಿ. See, I'm eating gobi. It's really so hot and spicy. You all have to visit this hotel. ನಂಗೋದಿಲ್ಲ, ನಾನು 4 ಸ್ಟಿಕ್ಕು, 3 ಪನ್ನೀರು, 2 ಗೋಬಿ ಮಂಚೂರಿ. ನಾನು ಈ ಹೋಟೆಲ್ ಹೆಸರನ್ನ ಮತ್ತು ಹೋಟೆಲ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. So guys, please visit to this. It's really awesome. Same, everything is same Punjabi type. I really like this hotel. Summer first time gobi manchuri tinta idane. Gana need koda, open. Main course hello. ವೆಲ್ಕಮ್ ಬ್ಯಾಕ್. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾನು ಮಾತ್ರ ಆರಾಮಾಗಿ ಕುತ್ಕೊಂಡಿದ್ದೀನಿ. ಇಟ್ಸ್ ಲೈಕ್ ಸಮ್
ಫಾರಿನಲ್ಲಿ ಇದೇ ಥರ ಇರುತ್ತೆ. ದೇ ಆರ್ ಡೂಯಿಂಗ್ ಸಮ್ ಕನ್ಸ್ಟ್ರಕ್ಷನ್. ಐ ಜಸ್ಟ್ ವಾಂಟೆಡ್ ಟು ಶೋ ಯು ಪೀಪಲ್ ದ್ಯಾಟ್ ಒನ್. ಅದಕ್ಕೆ ಐ ಸ್ಟಾರ್ಟೆಡ್ ಒನ್ ಅದರ್ ವಿಡಿಯೋ. They're doing some construction over here and one temple is over here. They're just doing. So I just wanted to show you people. I'm showing this. ಈ ಕಡೆ ಬರೋ ಯಾಕೆ ನೋಡಿ ನಾನು ಗೋಳಲ್ಲಿ ಕುಂತ ಇದ್ದೆ. ಈ ಕಡೆ ಕೂತ್ಕೊಳ್ಳೋ ಸರಿಯಾಗಿ ಜಾಗ ಇಲ್ವೇನೋ ನೋಡ್ತಾ ಇದ್ದಾರೆ ಅವ್ರ ಅಮ್ಮ ಇದೆ. ನಡ್ಕೊಳ್ತಿದ್ದಲ್ಲ ಬರೀದು ಹೊಟ್ಟೆ ಕಚ್ಚಿಡಿಯುತ್ತೆ. ಎಂಟ್ರೆನ್ಸ್ ಅಲ್ಲಿ ಬಂದರೆ ಈ ಥರ ಇದೆ. ಸೊ ಇದು ಬಂದ್ಬಿಟ್ಟು ಲೈಕ್ ಯಾವ ಥರ ಏನೇನು ಯೂಸ್ ಮಾಡ್ತಾರೆ ಅಂತ. ಸಿ ಗ್ರೇನ್ಸ್, ಟರ್ಮರಿಕ್ ಮತ್ತು ಇದು ಯಾವುದಾದ್ರು ತಿಂತಾರಲ್ಲ, ಮತ್ತು ಇದು ಬಾಟ್ಗೆಲ್ಲ ಹಾಕ್ತಾರಲ್ಲ, ಚಕ್ಕೆ ಏಲಕ್ಕಿ ಇದು ಚಕ್ಕೆ, ಮತ್ತು ಇದೇನು ಜೀರಿಗೆ, ಮತ್ತು ಇದು ಸೋಂಪು, ಇದು ಪೆಪ್ಪರ್, ಟರ್ಮರಿಕ್, ಮತ್ತು ದಿಸ್ ಇಸ್ ಹೌ ದ ಎಂಟ್ರೆನ್ಸಸ್. ಆಮೇಲೆ ಬಂದರೆ ಈ ಥರ ಇದೆ. ಇಲ್ಲಿ ಸ್ಯಾನಿಟೈಸರ್ ಎಲ್ಲ ಕೊಟ್ಟರು. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಗೈಸ್ ಎಲ್ಲ ತಿಂದು ಬಿಲ್ಲು ಕೊಟ್ಟಾಯಿತು. ಈಗ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಅವರೆಲ್ಲ ಲಿಫ್ಟಲ್ಲಿ ಆರಾಮಾಗಿ ಅವರು ಆರಾಮಾಗಿ ಲಿಫ್ಟಲ್ಲಿ ಬರ್ತಾ ಇದ್ದಾರೆ. ಸಖತ್ತಾಗಿತ್ತು. ನೀವು ಈ ಹೋಟೆಲ್ಗೆ ವಿಸಿಟ್ ಮಾಡಲೇಬೇಕು. ಸೊ they'll give the feedback also for us how it was. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೇಮ್ ಆಫ್ ದಿಸ್ ಹೋಟೆಲ್ ಆ್ಯಂಡ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ಗೈಸ್, ನೀವು ಒಂದ್ಸತಿ ಈ ಹೋಟೆಲಿಗೆ ವಿಸಿಟ್ ಮಾಡಲೇಬೇಕು. ಇಟ್ಸ್ ಆಲ್ ಆಫ್ ಪಂಜಾಬಿ ಟೈಪ್, ಬರೀ ಪಂಜಾಬಿ ಇದೆ ಇದರಲ್ಲಿ. ನಾರ್ತ್ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ವೆರಿ ನೈಸ್ ಹೋಟೆಲ್. ನಾವೆಲ್ಲ ತುಂಬ ಓವರ್ಲೋಡ್ ಆಗಿದೆ, ಅದಕ್ಕೆ ಎಲ್ಲರೂ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಸ್ಕ್ ಇಸ್ ದ ಮೋಸ್ಟ್. ಸೊ ನನ್ನ ತಮ್ಮ ನೋಡಿ, ಅವನು ನನ್ನ ತಂಗಿ ಚೆನ್ನಾಗಿ ಜಗಳ ಆಡ್ತಾ ಇದ್ದಾರೆ. ಸೊ ಗೈಸ್, ಈಗ ಕಾರ್ಗೆ ಹೋಗಬೇಕು. ಸೊ ಕಾರ್ಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಬ್ಲಾಗ್ ಎಂಡ್ ಮಾಡ್ತೀನಿ. ಇಲ್ಲಿ ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ಎಲ್ಲ ಮಾತಾಡಿ ಮುಗಿಸೋ ಅಷ್ಟೊತ್ತಿಗೆ. ಸೊ ಮನೆಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ. ಮೀಟ್ ಯು ಆಲ್ ಇನ್ ಮೈ ಹೌಸ್. ಬಾಯ್. ಸೊ ಈಗ ಮನೆಗೆ ರೀಚ್ ಆಗಿದ್ದೀನಿ. ಐ ಆಮ್ ಆನ್ ದಿ ಕಾಟ್. ನಿದ್ದೆ ಬರ್ತದೆ. ಸೊ ಐ ಆಮ್ ಗೆಟಿಂಗ್ ರೆಡಿ ಟು ಸ್ಲೀಪ್. ಸೊ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು, ಹೇರ್ ಎಲ್ಲ ಟ್ರೈ ಮಾಡಿಬಿಟ್ಟು, ಡ್ರೆಸ್ ಚೇಂಜ್ ಮಾಡಿ ಐ ಆಮ್ ಗೋಣ ಸ್ಲೀಪ್ ನಾವು. ಆಲ್ಮೋಸ್ಟ್ ಈಗ ಟೈಮ್ ಎಷ್ಟಾಗುತ್ತೆ, ಒಂದು ಟೈಮ್ 11 o'clock. ನಾಟ್ 11 o'clock, 10 o'clock. ಸಾರಿ. ಸೊ ಈಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತು ಮಲಗಿದ್ದೆ, ಆಮೇಲೆ ನಾನು ಬಂದು ವ್ಲಾಗ್ ಎಂಡ್ ಮಾಡಿಲ್ಲ. ಸೊ ಲೆಟ್ ಮೀ ಎಂಡ್ ದ ವ್ಲಾಗ್ ಅನ್ಕೊಂಡು ಈಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಹೋಟೆಲ್ ಅಡ್ರೆಸ್ ಆದರೆ ಹಾಕ್ತೀನಿ. ಓಕೆ, ಮತ್ತು ಹೋಟೆಲ್ ನೇಮ್ ಇಟ್ಸ್ ಇನ್ ಮಾರ್ಥಳ್ಳಿ. ಓಕೆನಾ, ನಮ್ಮ ಮನೆ ಹತ್ರ. ಸೊ ಇಟ್ಸ್ ವೆರಿ ನೈಸ್. ಇಟ್ಸ್ ಲೈಕ್ ಪಂಜಾಬಿ ಸ್ಟೈಲ್, ನಾರ್ತ್ ಇಂಡಿಯನ್ ಸ್ಟೈಲ್. ಇಟ್ಸ್ ರಿಯಲಿ ಸ್ವಲ್ಪ ಸ್ಪೈಸಿ, ಬಟ್ ಇಟ್ಸ್ ರಿಯಲಿ ಗುಡ್. ಸೊ ನೀವು ಒಂದ್ಸರಿ ಅಲ್ಲಿ ವಿಸಿಟ್ ಮಾಡಿ. ನಮ್ಮ ಆಂಟಿ ಬರ್ಡೇ ಇತ್ತು ಇವತ್ತು. ಸೊ ಐ ಆಮ್ ವಿಸಿಟ್ ಟು ದಟ್ ಹೋಟೆಲ್. ಇಟ್ಸ್ ರಿಯಲಿ ಗುಡ್. ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಸೊ ಈ ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ, ಬಿಕಾಸ್ ಹೋಟೆಲ್ ಅದು ಇದು. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. Until then, take care. Bye bye. And guys,
ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.